ಈಗ ಇದು ಮಾರ್ನಿಂಗ್ ಸಾಂಗ್ ನೆನ್ಪು ಬರ್ತಾ ಉಂಟು. ಎಂತ ಸಾಂಗ್? ಒಂದು ಮುಂಜಾನೆ ಹಾಗೆ ಸುಮ್ಮನೆ ನಾವು ಹೋಗೋಣ ಬಾರೇ, ದಾರಿ ಇದ್ದಷ್ಟು ದೂರ ಸಾಗೋಣ, ಬೇಡ ಅನ್ನೋರು ಯಾರೇ. ಹಲೋ, ನೀವು ಎಣಿಸ್ಬೇಡಿ ಅವ್ರ ಪಾಪ ಅಂತ. ಪಾಪ ಸ್ವಭಾವದಲ್ಲಿ ಪಾಪವೇ, ಬಟ್ ನಾಟಿ ತುಂಬ ಇದ್ದಾರೆ ಇಲ್ವಾ? ಹಾಯ್, ಹಲೋ, ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಆರ್ಯ ಫ್ಯಾಮಿಲಿ ನೆಸ್ಟ್ ವ್ಲಾಗ್ಸ್. ಸೊ ಇವತ್ತು ಮಾರ್ನಿಂಗ್ ಇಷ್ಟು ಬೆಳಿಗ್ಗೆ ಬೇಗ ಆಯಿತು. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ಕಾಪು ಮಾರಿಯಮ್ಮ ದೇವಸ್ಥಾನಕ್ಕೆ. ಆಷಾಢ ಮಾಸದಲ್ಲಿ ದೇವಿಗೆ ಕೋಳಿ ಆಹಾರ, ರಕ್ತಾಹಾರ ಕೊಡೋ ಒಂದು ಸಂಪ್ರದಾಯ ಇದೆ ನಮ್ಮ ತುಳುನಾಡಲ್ಲಿ. ಸೊ ಹಾಗಾಗಿ ಬೆಳಿಗ್ಗೆ ನನ್ನ ಲೈಫಲ್ಲಿ ನಾನು ಇಷ್ಟು ಬೆಳಿಗ್ಗೆ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಅಂದರೆ ಅಮ್ಮನೇ ಹೋಗೋದು ಜಾಸ್ತಿ, ಈ ಸರ್ತಿ ಬಾಸ್ ಇದ್ದಾರೆ, ಅದಾಗಿ ಹೋಗೋದು ಒಟ್ಟಿಗೆ. ಫಸ್ಟ್ ಟೈಮ್ ನಾನು ಇಷ್ಟು ಬೇಗ ಹೋಗೋದು. ಇಲ್ಲದಿದ್ದರೆ ನನಗೆ ಅಂದರೆ ನೈಟ್ ಒಂದು ಸತಿ ಹೋಗಿದ್ದೆ ಸಣ್ಣದಿರುವಾಗ, ಬಟ್ ಮತ್ತೆ ಒಂದೊಂದು ಸತಿ ಅಮ್ಮ ನನ್ನ ಕರ್ಕೊಂಡು ನಾನು ಹೋಗ್ತಾ ಇದ್ದೆ. ಬಟ್ ಈ ಸತಿ ಫಸ್ಟ್ ಟೈಮ್ ಇಷ್ಟು ಬೇಗ ಟ್ರಾವೆಲ್ ಮಾಡ್ತಾ ಇದ್ದೀವಿ ನಾವಿಲ್ಲಿ. ಸೊ ಬೆಳಿಗ್ಗೆ ಬೇಗ ಎದ್ದು ಹೋಗುವ ಅಂತ ಹೇಳಿ, ಇದು ಹರಿಬರಿ ಡಿಸಿಷನ್ ಇರಲಿಲ್ಲ, ಅಂದರೆ ಇಷ್ಟು ಬೇಗ ಹೋಗಬೇಕು ಅಂತ ಹೇಳಿ ಮೈಂಡಲ್ಲಿ. ಬಟ್ ಹೋಗಬೇಕು ಅಂತ ಹೇಳಿದರೆ ದೇವರ ಪ್ಲೇಸಿಗೆ ಹೋಗಲೇಬೇಕು. ಮೊನ್ನೆನೂ ನಾನು ಹೇಳಿದ್ದೀನಲ್ಲ, ಏನೋ ಗೊತ್ತಿಲ್ಲ, ಅದು ನಾವು ಮಾಡುವ ನಿರ್ಧಾರವೇ ಅಲ್ಲ ದೇವರ ವಿಷಯದಲ್ಲಿ. ಕಂಪ್ಲೀಟ್ ದೇವರ ವಿಷಯದಲ್ಲಿ ಅಂತ ನಮ್ಮ ಲೈಫಲ್ಲಿ ಸಹ ಹಾಗೆ ನಾವು ಮಾಡುವ ನಿರ್ಧಾರ ಯಾವುದೂ ಅಲ್ಲ, ಎಲ್ಲರೂ ದೇವರದು ಅಂತ ಹೇಳುವ ಭಾವನೆ ನಂದು. ಅದೇ ಥರ ಲೈಫ್ ನಡ್ಕೊಂಡು ಹೋಗ್ತಾ ಇದೆ ನಂದು. ಸೊ ಹಾಗೆ ಎಷ್ಟೋ ಜನರದ್ದು ಕ್ವಶನ್ ಬರ್ಬೋದು, ದೇವಿ ಅಂತ ಹೇಳ್ತಾರೆ, ಕೋಳಿ ತಿಂತಾರ, ಕೋಳಿ ಬಡಿಸ್ತಾರ ದೇವರಿಗೆ ಅಂತ, ದೇವಿಗೆ ಅಂತ. ಅದು ಕೊಡುವ ರಕ್ತಾಹಾರ ಅದು ದೇವಿಗೆ ಅಲ್ಲ, ದೇವರ ಗಣಗಳಿಗೆ. ಗಣಗಳು ಅಂತಂದರೆ ದೇವದೂತರು ಇರ್ತಾರೆ. ಹಾಗೆ ಅದರಲ್ಲಿ ಈ ರಸ್ತೆಯಲ್ಲಿ ಅಪಘಾತ ಎಲ್ಲ ಆಗಿ ಹೋದವರು ಇರ್ತಾರಲ್ಲ, ಆ ಅಪಘಾತದಲ್ಲಿ ಹೋದವರಿಗೂ ಕೆಲವರಿಗೆ ಸದ್ಗತಿ ಇರೋದಿಲ್ಲ. ಆ ಟೈಮಲ್ಲಿ ಅಂದರೆ ನಮ್ಮ ಇದರ ಪ್ರಕಾರ, ಸನಾತನ ಧರ್ಮ ಪ್ರಕಾರ ಅದನ್ನು ನಾವು ನಂಬ್ತೀವಿ. ಕೆಲವು ಧರ್ಮದಲ್ಲಿ ಅದನ್ನೆಲ್ಲ ನಂಬೋದಿಲ್ಲ, ಬಟ್ ನಂಬಿಕೆ ಎಲ್ಲಿ ಇರ್ತದೋ ಅಲ್ಲಿ ಇದ್ದೇ ಇರಬೇಕಲ್ವಾ. ಸೊ ಹಾಗಾಗಿ ಅದು ನಾವು ಕೊಡುವಂಥದ್ದು ರಕ್ತಾಹಾರ ದೇವಿಗೆ ಅಂತ ಅಲ್ಲ, ದೇವರ ಗಣಗಳಿಗೆ, ದೇವಿಯ ಗಣಗಳಿಗೆ, ಆಯಿತಾ. ಸೊ ರಸ್ತೆಯಲ್ಲಿ ಎಷ್ಟೋ ಜನರಿಗೆ ಏನೆಲ್ಲ ಪ್ರಾಬ್ಲಮ್ ಆಗ್ತದೆ, ಆ ಟೈಮಲ್ಲಿ ಯಾರ ಮನೆಯವರು, ಎಲ್ಲಿ ಅವರು, ಅಥವಾ ಮನೆಯವರಿಗೂ ಎಲ್ಲಿ ಸತ್ತಿದ್ದಾರೆ ಅವರು ಎಂಥದ್ದು ಗೊತ್ತಿರೋದಿಲ್ಲ. ಸೊ ಆ ಟೈಮಲ್ಲಿ ಎಂತ ಅಂತಂದರೆ ಈ ಥರ ಬೇರೆಯವರಿಗೆ ತೊಂದರೆ ಆಗಬಾರ್ದು ಅವರಿಂದ ಅಂತ ಹೇಳೋ ಒಂದು ಕಾರಣದಿಂದ ಈ ಒಂದು ಆಚರಣೆಯನ್ನು ಮಾಡ್ತೀವಿ. ಎರಡು ಟೈಮಲ್ಲಿ ಮಾಡ್ತೀವಿ, ಒಂದು ಆಷಾಢದಲ್ಲಿ, ಮತ್ತೊಂದು ಮಾರ್ಚ್ ಸುಗ್ಗಿ ಟೈಮಲ್ಲಿ. ಸೊ ಅದಕ್ಕೆ ನಾವು ಇಲ್ಲಿ ಉಡುಪಿಯಲ್ಲಿ ಆಟಿದ ಮಾರಿ ಪೂಜೆ, ಹಾಗೆ ಸುಗ್ಗಿದ ಮಾರಿ ಪೂಜೆ ಅಂತ ಹೇಳ್ತೀವಿ. ಆಟಿ ಮಾರಿ ಪೂಜೆ ಹರಕೆ ಇದ್ದವರು ಮಾಡ್ತಾರೆ, ಎಲ್ಲರೂ ಮಾಡ್ತಾರೆ ಅಂತ ಇಲ್ಲ, ಆದರೆ ವಿಶೇಷ ಇದ್ವೆ ಅಂತ ಹೇಳ್ತಾರೆ ಎಲ್ಲರೂ. ಯಾಕಂತಂದರೆ ಆಷಾಢ ಮಾಸದಲ್ಲಿ ನಾನು ನಿಮಗೆ ಮೊನ್ನೆನೂ ಹೇಳಿದ್ದೀನಿ, ದೇವಿಗೆ ತುಂಬಾ ಶಕ್ತಿ ಇರುತ್ತೆ ಅಂತೆ. ಸೊ ಹಾಗಾಗಿ ಇದು ತುಂಬಾ ವಿಶೇಷತೆ. ಬಟ್ ಇದರಲ್ಲಿ ಅಂದರೆ ಕಷ್ಟದ ಟೈಮ್ ಅಲ್ವಾ, ಆಷಾಢ ಅಂತಂದ್ರೇ ಎಲ್ರಿಗೂ ಮಳೆ ಬಿದ್ದಿರ್ತದೆ, ಕೆಲಸ ಇರೋದಿಲ್ಲ. ಸೊ ಕಷ್ಟದ ಟೈಮಲ್ಲಿ ಇಂಥ ಆಚರಣೆಗಳನ್ನೆಲ್ಲ ಮಾಡೋದು ಕಡಿಮೆ, ಅಂದರೆ ಹಣ ಹೊಂದಿಸ್ಲಿಕ್ಕೆ ಆಗೋದಿಲ್ಲ ಅಲ್ವಾ ಮೊದಲೆಲ್ಲ. ಸೊ ಹಾಗಾಗಿ ಹರಕೆ ಇದ್ದವ್ರು ಮಾತ್ರ ಮಾಡ್ತಾ ಇದ್ರು. ಬಟ್ ಈ ಸರ್ತಿ ಅಂದರೆ ನಾವು ಎರಡಕ್ಕೂ ಮಾಡ್ತೀವಿ ಆಲ್ಮೋಸ್ಟ್ ಯಾವತ್ತು. ಬಟ್ ಸುಗ್ಗಿ ಮಾರಿ ಪೂಜೆ ವಿಶೇಷ, ಅಂದರೆ ತುಂಬ ಗಮ್ಮತ್ ಇರ್ತದೆ ಮಾರಿಗುಡಿಯಲ್ಲಿ. ಬಟ್ ಈಗ ನನಗೆ ಗೊತ್ತಿಲ್ಲ, ನಾನು ಆಷಾಢದ ಇದರಲ್ಲಿ ನಾನು ಅಮ್ಮನೇ ಹೋಗೋದು ಯಾವತ್ತೂ ಸಹ. ಫಸ್ಟ್ ಟೈಮ್ ಹೋಗ್ತಾ ಇರೋದು, ನಾನು ಸಹ ಎಕ್ಸೈಟೆಡ್ ಇದ್ದೇನೆ. ನನಗೆ ಸಹ ಗೊತ್ತಿಲ್ಲ, ಅಂದರೆ ಬೇಗ ಹೋದರೆ ನಮಗೆ ಬೇಗ ಅದು ಕೋಳಿ ಎಲ್ಲ ಕಟ್ ಮಾಡಿ ದೇವಸ್ಥಾನದೊಳಗಡೆ ಹೋಗಿ ಬಂದು ಕೋಳಿ ಎಲ್ಲ ಕಟ್ ಮಾಡಿ ಕೊಡ್ತಾರೆ. ಬೇಗ ಹೋದರೆ ಬೇಗ ಆಗ್ತದಲ್ಲ, ಅದಕ್ಕೋಸ್ಕರ ಅಂದರೆ ಮತ್ತೆ ನಮ್ಮದು ವರ್ಕ್ಸಿಗೆ ಕಷ್ಟ ಆಗೋದಿಲ್ಲ ಅಂತ ಹೇಳೋ ಒಂದು ಭಾವನೆಯಲ್ಲಿ ಬೇಗ ಹೋಗ್ತಾ ಇದ್ದೇವೆ. ಮತ್ತೊಂದು ಬೇಗ ಟೆಂಪರಿಗೆ ಹೋಗೋದೊಂದು ಖುಷಿಯೇ ಬೇರೆ. ನನಗಂತೂ ತುಂಬ ಇಷ್ಟ. ಇದು ಟೆಂಪಲ್ ಅಲ್ಲ, ಇದು ಲಾಂಗ್ ಡ್ರೈವ್ ಆಯಿತು.
ಎಷ್ಟು ಸಹ ಮಾತಾಡಿ ಮೇಡಮ್, ನಾವು ಸುಮ್ಮನೆ ಕುತ್ಕೊಳ್ತೇವೆ ಅಂತ ಹೇಳುವವರು ಇವರು. ಹಾಯ್ ಆಂಡಲ ಬನ್ಲೆ, ಹಾಯ್ ಬನ. ಅವ್ರು ಮಾತಾಡೋದೇ ಇಲ್ಲ, ಅವರನ್ನು ಮಾತಾಡ್ಲಿಕ್ಕೆ ಇನ್ನೊಂದು ಜನ್ಮ ಮಾತಾಡಿಸ್ಲಿಕ್ಕೆ ನಾವು ಇನ್ನೊಂದು ಜನ್ಮದಲ್ಲಿ ಬರಬೇಕಾ ಅಂತ ನೋಡುವ. ಸಮ್ಟೈಮ್ಸ್ ಗೊತ್ತಿಲ್ಲ ಅಲ್ಲ, ಅಂದರೆ ನಮಗೆ ಗೊತ್ತಿಲ್ಲದೆ ಸಹ ಕೆಲವರು ಆ್ಯಕ್ಟಿವ್ ಆಗ್ತಾರೆ. ನೋಡುವ ಎಂತೆಲ್ಲ ಆಗ್ತದೆ ಅಂತ ಹೇಳಿ. ಸೊ ಬನ್ನಿ, ನಾವು ಅಂದರೆ ಅಲ್ಲಿ ಒಳಗಡೆ ಕ್ಯಾಪ್ಚರ್ ಮಾಡ್ಲಿಕ್ಕೆ ಆಗ್ತದೋ ಇಲ್ಲೋ ಗೊತ್ತಿಲ್ಲ. ಯಾಕಂತಂದರೆ ನಾನು ಮೊನ್ನೆ ಸಹ ಹೇಳಿದ್ದೇನೆ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಯಾವತ್ತೂ ಸಹ ನಾವು ಇದು ಮಾಡಬಾರ್ದು. ಯಾಕಂತಂದರೆ ನಮ್ಮದು ದೇವರ ಪ್ಲೇಸ್ ನೋಡಿ. ಈಗ ನಾನು ಹೇಳ್ತಿರೋ ಪ್ರಕಾರ ತುಂಬ ಜನ ಕೊರಗಜ್ಜಂದು ಅದಕ್ಕೆ ಇದಕ್ಕೆಲ್ಲ ತುಂಬ ಟೀಕೆ ಮಾಡ್ತಾ ಇದ್ದಾರೆ. ಅದು ಆದದ್ದೆಲ್ಲಿಂದ, ಅದು ನಮ್ಮಿಂದವೇ ಅಂತ ಹೇಳಿ ನಾನು ಹೇಳ್ತೇನೆ. ಯಾಕಂತಂದರೆ ತುಂಬ ಜನ ಎಂತೆಂತೆಲ್ಲ ಸಾಂಗ್ ಎಡಿಟ್ ಮಾಡೋದು ಎಂತ ಗೊತ್ತಿಲ್ಲ, ನನಗೆ ಸಹ ಗೊತ್ತಿಲ್ಲ ನಾವು ಇದು ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡೋದು ಸರಿಯಾ ತಪ್ಪ ಅಂತ ಹೇಳಿ. ಬಟ್ ನನ್ನ ಪ್ರಕಾರ ಎಂತಂದರೆ ಮಾಡಬೇಕು. ಈಗ ಹೇಳೋದು ಬೇರೆ ಧರ್ಮದವರು ಎಷ್ಟು ಅವರದ್ದು ಇದನ್ನು ಹಾಕ್ತಾರೆ, ಇಲ್ಲ ಅಲ್ವಾ? ಸೊ ಬಟ್ ನೋಡುವ, ನಮ್ಮ ನಂಬಿಕೆ ನಮಗೆ ಇರಬೇಕು ಅಷ್ಟೇ. ಯಾವ ಧರ್ಮವನ್ನು ಸಹ ಟೀಕಿಸೋದು ಬೇಡ ನಾವು ಇಲ್ಲಿ. ಯಾಕಂತಂದರೆ ಎಲ್ಲ ಒಂದು ಜಾತಿ ಧರ್ಮಕ್ಕೆ ಅವರವರದ್ದೇ ಆದ ಒಂದು ಬೆಲೆ ಇದೆ, ಆಯಿತಾ? ನಾವಿವಾಗ ಆಲ್ಮೋಸ್ಟ್ ಕಾಪು ರೀಚ್ ಆಗ್ತಾ ಇದ್ದೇವೆ. ನಿಜ? ಹಾಂ. ಸೊ ತಾಯಿ ದರ್ಶನ ಮಾಡುವ, ಆಯಿತಾ? ನನಗೆ ಕ್ಯಾಪ್ಚರ್ ಒಳಗಿದು ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ, ನೋಡುವ, ಆಯಿತಾ? ಬನ್ನಿ. ಸೊ ನೋಡಿ ಎಷ್ಟು ಬೇಗ ಬಂದಿದ್ದಾರೆ ಎಲ್ಲರೂ. ಅಂದರೆ 12 ಗಂಟೆ ನಂತರ ಕೋಳಿ ಕೊಯ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಹಾಗಾಗಿ ಬೇಗವೇ ಇರ್ತಾರೆ ಅಂತ ಹೇಳಿದ್ದಾರೆ ಅಮ್ಮ ಜನ. ಕಾಪು ಶ್ರೀ ಮಾರಿಕಾಂಬೆ ದೇವಸ್ಥಾನ, ಉಡುಪಿ. ಇವಾಗಲೇ ಜನ ಇದ್ದಾರೆ, ಇನ್ನು ಸ್ವಲ್ಪ ಹೊತ್ತಾದರೆ ಉಂಟಲ್ಲ, ಒಂದು 8:30 9 o'clock ಹಾಗೆಲ್ಲ ಬಂದರೆ ನಿಮಗೆ ಕಾಲು ಹಾಕಲಿಕ್ಕೆ ಜಾಗ ಇರೋದಿಲ್ಲ, ಅಷ್ಟು ರಶ್ ಇರ್ತದೆ. ಇದೆಲ್ಲ ಕೆಲಸಕ್ಕೆ ಹೋಗೋರು ಆಲ್ಮೋಸ್ಟ್. ಯಾಕಂತಂದರೆ ಈ ಟೈಮಲ್ಲಿ ಬಂದರೆ ಎಂಥದ್ದು ರಶ್ ಇರೋದಿಲ್ಲ ಅಂತ ಹೇಳಿ ಬೇಗ ಬರ್ತಾರೆ.
ಕೋಳಿ ಮಾಡ್ಕೊಂಡು ಬಂದಾಯಿತು. ನೋಡಿ ಅಲ್ಲಿ ಬಕೆಟಲ್ಲಿ ಕೋಳಿ. ಸೊ ಇದಿಷ್ಟು ಸಂಪ್ರದಾಯ. ಈಗ ಏನೆಲ್ಲ ನೀವು ವಿಡಿಯೋದಲ್ಲಿ ನೋಡಿದ್ರಲ್ಲ ಅದಷ್ಟು ಸಂಪ್ರದಾಯ ನಮ್ಮದು. ಇದು ಮಾಡಲೇಬೇಕು. ಆಲ್ಮೋಸ್ಟ್ ನಿಮಗೆ ಶಿರಸಿ ಮಾರಿಕಾಂಬೆ ಅಲ್ಲೆಲ್ಲ ಉಂಟಾ ಇಲ್ವಾ ಅಂತ ಗೊತ್ತಿಲ್ಲ ಈ ಸಂಪ್ರದಾಯ. ಬಟ್ ಮಾರಿಕಾಂಬೆ ಅಂತ ಅಂದ್ರೇ ಅಲ್ಲಿ ಕೋಳಿ ಕಡಿತಾರೆ ಆಯಿತಾ. ನಂದು ಗಂಡ ಮಾತಾಡೋದು ಕೇಳಲಿಲ್ಲಲ್ಲ, ಈಗ ಕೇಳಿದ್ರಲ್ಲ. ಮಾತಾಡ್ತೀರಾ ಸರ್ ಸ್ವಲ್ಪ ವ್ಲಾಗಲ್ಲಿ ಮಾತಾಡಿಯಲ್ಲ ನೀವು. ತುಳುವಲ್ಲಿ ಮಾತಾಡಿ, ಕನ್ನಡದಲ್ಲಿ ಬೇಡ. ಹಲೋ ಪಾತಿರ್ಲಿಗೆ ನಾನು ಪಾತಿರ್ನು ಅಂದ್ರೆ ನಿಜೆಲ್ಲರೂ ಪೂರಕ್ಕೇನಿಲ್ಲ ಅದಾಗ ಅಪ್ಪಲಾಕಿ ಕಮೆಂಟೆಡ್ ರಿಪ್ಲೈ ಅನ್ಪೇ ಅಷ್ಟೇ. ಲಿಮಿಟೆಡ್ ಎಡಿಷನ್. ಪರವಾಗಿಲ್ಲ, ಮಾತಾಡ್ತಾರೆ ನೋಡಿ. ಒಂದಲ್ಲ ಒಂದು ದಿವಸ ಮಾತಾಡಿಯೇ ಮಾತಾಡ್ತಾರೆ ಅವರು. ಮಾತಾಡ್ತೀರಲ್ಲ ರೀ? ಅದು ಆಕ್ಚುಲಿ ಅದೇ ಚಂದ. ಅಂದ್ರೆ ಪಟ 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 ಪಟಾಕಿ ತರ ಮಾತಾಡೋ ಹುಡುಗಿಗೆ ಸೈಲೆಂಟ್ ಹುಡುಗವೇ ಚಂದ ಅಲ್ಲ? ನನ್ನ ಪ್ರಕಾರ ಅದೇ ಚಂದ, ನನಗೆ ಅದೇ ಇಷ್ಟ. ಮಾತಾಡಿ, ತಲೆ ತಿಂದು ಬಿಡ್ತೇನೆ ಅವರು. ಆರ್ಯ ಮತ್ತೆ ನಾನಿಬ್ಬರೇ ಸಾಕು ಅವರ ತಲೆ ತಿನ್ಲಿ. ಅವ್ರ ಅಮ್ಮ ಮಗ ಇಬ್ರು ಸಹ ಸೈಲೆಂಟೇ. ಅಮ್ಮ ಅಂದ್ರೆ ಮಾತಾಡ್ತಾರೆ, ಪರವಾಗಿಲ್ಲ. ಒನ್ ಮೋರ್ ಥಿಂಗ್, ನಂದು ಇದು ಸಾರಿ ಅಮ್ಮಂದು ನೋಡಿ. ಅವ್ರು ಆಕ್ಚುಲಿ ಬೇಡ ಅಂತ ಅಂದ್ರೆ ಅವರಿಗೆ ಅದು ದಪ್ಪ ಆಗ್ತದಂತೆ. ಅವರು ಉಡ್ಲೇ ಇಲ್ಲ ಅಂತೆ, ತಗೊಂಡದ್ದು ಮಾತ್ರ. ತಗೊಂಡ ಮೇಲೆ ಅವರಿಗೆ ಅದು ಇಷ್ಟ ಇಲ್ಲ ಉಡ್ಲಿಕ್ಕೆ ಅಂತ ಹೇಳಿ ನನಗೆ ಕೊಟ್ಟಿದ್ರು, ನೀನು ಉಡು ಅಂತ ಹೇಳಿ. ಅದಕ್ಕೆ ಈ ಬ್ಲೂ ಕಲರ್ ಬ್ಲೌಸ್ ಇತ್ತು, ಅದ್ರಲ್ಲಿ ಜಸ್ಟ್ ಒಂದು ಆರೆಂಜ್ ಕಲರ್ ವರ್ಕ್ ತರ ಬಂದಿದೆ ನೋಡಿ. ಆರೆಂಜ್ ಕಲರ್ ವರ್ಕ್ ತರ ಬಂದಿದೆ. ಸೊ ಅದಕ್ಕೆ ನಾನು ಎಂತ ಮಾಡಿದೆ, ಇದ್ರಲ್ಲಿ ಲೈಟ್ ಪೀಚ್ ಆರೆಂಜ್ ಕಲರ್ ಇತ್ತು ಸಾರಿ. ಅದಕ್ಕೆ ನಾನು ಎಂತ ಮಾಡಿದೆ, ಅದನ್ನೇ ಮ್ಯಾಚ್ ಮಾಡಿಬಿಟ್ಟೆ. ಸೊ ಹೀಗೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಕೊಳ್ಬೋದು ಆಯಿತಾ. ನಾನು ನಿಮಗೆ ಒಂದು ವಿಡಿಯೋ ಹಾಕ್ತೀನಿ, ಅಂದರೆ ಶೇಪ್ ವೇರ್ ಯಾವುದು ಥರ ಸಾರಿಗೆ ಹಾಕ್ಬೋದು, ಮತ್ತು ನಾರ್ಮಲ್ ಸ್ಕರ್ಟ್ಸ್ ಯಾವುದು ಅಂದರೆ ಯಾವ ಥರದ್ದು ಸಾರಿಗೆ ಯೂಸ್ ಮಾಡ್ಬೋದು, ಹಾಗೆ ಬ್ಲೌಸ್ ಯಾವುದನ್ನು ಮಿಕ್ಸ್ ಮ್ಯಾಚ್ ಮಾಡಿ ಹಾಕೋಬೋದು ಅಂತ ಹೇಳಿ ನಾನೊಂದು ವಿಡಿಯೋ ಮಾಡಿ ಹಾಕ್ತೀನಿ ಆದಷ್ಟು ಬೇಗ ಆಯಿತಾ. ಬನ್ನಿ, ಇವಾಗ ನಾವು ಉಡುಪಿ ಕಡೆ ಹೋಗ್ತಾ ಇದ್ದೀವಿ. ಈಗ ಇದು ಮಾರ್ನಿಂಗ್ ಸಾಂಗ್ ನೆನ್ಪು ಬರ್ತಾ ಉಂಟು. ಸಾಂಗ್ ಒಂದು ಮುಂಜಾನೆ ಹಾಗೆ ಸುಮ್ಮನೆ ನಾವು ಹೋಗೋಣ ಬಾರೇ, ದಾರಿ ಇದ್ದಷ್ಟು ದೂರ ಸಾಗೋಣ, ಬೇಡ ಅನ್ನೋರು ಯಾರೇ. ಹಲೋ, ಜೋರಿದ್ದಾರೆ ಅವರು, ಗೊತ್ತಾಗೋದಿಲ್ಲ. ಅಂದರೆ ಜೋರಂದ್ರೆ ಹೀಗೆ ಎಲ್ಲ ಜೋರಲ್ಲ. ಜೋರ ಅಂತಂದರೆ ತುಂಬ ಕಾಮಿಡಿ ಇದ್ದಾರೆ, ನಾಟಿ ಇದ್ದಾರೆ. ಬಟ್ ಇದರಲ್ಲಿ ಮಾತ್ರ ಕ್ಯಾಮರಾ ಸೈಲೆಂಟ್ ಪಾಪ ಎಲ್ಲ ಆಯ್ತಾ. ನೀವು ಎಣಿಸ್ಬೇಡಿ ಅವ್ರು ಪಾಪ ಅಂತ. ಪಾಪ ಸ್ವಭಾವದಲ್ಲಿ ಪಾಪವೇ, ಬಟ್ ನಾಟಿ ತುಂಬ ಇದ್ದಾರೆ. ಇಲ್ವಾ? ಇಲ್ಲ ಸತ್ಯ ಇಲ್ಲ. ಮತ್ತೆ ನೋಡಿ, ಒಂದು ಪ್ರಸಾದ. ಇವತ್ತು ಈವ್ನಿಂಗ್ ನಂದು ಅತ್ತೆ ಮಗಳು ಮತ್ತೆ ಅತ್ತೆ ಮಗಳ ಗಂಡ ಬರ್ತಾರೆ ಅಂತ ಹೇಳಿದ್ದಾರೆ. ಗೊತ್ತಿಲ್ಲ, ಇವತ್ತು ಆರ್ಯ ಅಂತ ಕರ್ಕೊಂಡು ಹೋಗ್ತಾ ಇದ್ದೇನೆ ಅಲ್ಲಿಗೆ ಮೀನ್ಸ್ ನಮ್ಮ ಮನೆಗೆ. ಇಲ್ಲದಿದ್ರೆ ಆರ್ಯಾಗಿ ಇಲ್ಲಿ ಉಡುಪಿಯಲ್ಲೇ ಇರ್ತಾಳೆ ಜಾಸ್ತಿ, ಅಂದರೆ ಅವಳಿಗೆ ಸ್ಕೂಲ್ ಕಷ್ಟ ಆಗುತ್ತಲ್ಲ, ಹಾಗೆ ಎರಡೂ ಕಡೆ ಸಹ ಇರ್ತೀವಿ ನಾವಿಬ್ಬರು ಸಹ. ಎರಡೂ ನಮ್ಮ ಮನೆ ಅಲ್ವಾ. ಸೊ ಹಾಗೆ ಮನೆಗೆ ಬಂದು ಮಸಾಲೆ ಎಲ್ಲ ನಾನು ಕಡ್ದಾಯಿತು. ಯಾಕಂತಂದರೆ ಮಸಾಲೆ ಅರಿಬೇಕಂತಂದರೆ ಇವಾಗ ಆಲ್ರೆಡಿ ಮೆಡಿಕಲಿಗೆ ಹೋಗಿ ಬಂದು ಮಸಾಲೆ ಆವಾಗಲೇ ಅರ್ಧಕ್ಕೆ ಹೋಗಿದ್ದೇನೆ. ಇವಾಗ ಜಸ್ಟ್ ಒಂದು ಅದಕ್ಕೆ ಗ್ರೇವಿ ಮಾಡಬೇಕಲ್ಲ,
ಚಿಕನ್ದು. ಸೊ ಅದಕ್ಕೋಸ್ಕರ ಬಂದು ಇವಾಗ ಮಾಡ್ತಾಯಿದ್ದೀನಿ. ಮತ್ತು ನಾಳೆ ಗುರುವಾರ ನಾವು ನಾನ್ ವೆಜ್ ಏನು ತಿನ್ನೋದಿಲ್ಲ. ಇವತ್ತು ನಿಜವಾಗ್ಲೂ ಮಾರಿ ಪೂಜೆ ಬರಬಾರ್ದಿತ್ತು ಅಂತ ಹೇಳಿ ಅನಿಸ್ತಿತ್ತು ನನಗೆ. ಯಾಕಂತಂದರೆ ಇವತ್ತು ಗುರು ಪೌರ್ಣಿಮೆ ಅಲ್ವಾ. ಸೊ ಹಾಗಾಗಿ ಇವತ್ತು ನನಗೆ ಮಾರಿ ಪೂಜೆ ಬಂದಿದ್ದೇ ತುಂಬ ಬೇಜಾರಾಗ್ತಾ ಇತ್ತು. ಬಟ್ ಎಂತ ಮಾಡಲಿಕ್ಕೂ ಆಗೋದಿಲ್ಲ ಅಲ್ವಾ. ನಿಮಗೆ ಊರಿದ್ದು ಕೋಳಿದ್ದು ಸಾರು ಮಾಡೋ ರೆಸಿಪಿ ಬೇಕಿದ್ರೆ ನನಗೆ ಕಮೆಂಟಲ್ಲಿ ಹಾಕಿ, ನಾನು ಯಾವ ಥರ ಮಾಡೋದು ಅಂತ ಹೇಳಿ ನಿಮಗೆ ಹಾಕ್ತೀನಿ ಅಂತ ವಿಡಿಯೋದಲ್ಲಿ. ಇವಾಗ ಚಿಕನ್ ಪೀಸಸ್ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಚಿಕನ್ ಫುಲ್ ಕುಕ್ ಆಗಿದೆ. ಈಗ ಚಿಕನ್ ಕುಕ್ ಆದ ಮೇಲೆ ಇದು ಗೊತ್ತಾಗುತ್ತೆ ನಿಮಗೆ ಚಿಕನ್ ಕುಕ್ ಆಗಿರೋದು, ಯಾಕಂತಂದರೆ ಕಂಪ್ಲೀಟಾಗಿ ಆಯಿಲ್ ಬಿಡುತ್ತೆ ಆಯಿತಾ. ಅದಾದ ನಂತರ ಇವಾಗ ಇಲ್ಲಿ ನಾವು ಮಸಾಲೆ ರುಬ್ಬಿ ಇಟ್ಟಿದ್ದೀವಿ ನೋಡಿ. ಇದು ನಾನು ಬೆಳಿಗ್ಗೆನೇ ಇಟ್ಟಿದ್ದೀನಿ, ಅಂದರೆ ಕಡ್ದಾಗಿತ್ತು. ಕಡ್ದಾದ್ಮೇಲೆ ಇದಕ್ಕೀಗ ಹಾಕಬೇಕು. ಮಸಾಲೆ ನೋಡಿ ಹಾಕ್ಕೊಳ್ಳಿ, ಅಂದರೆ ಗ್ರೇವಿ ಮಾಡೋದ್ರಿಂದ ಎಲ್ಲ ಮಸಾಲೆನೂ ಇದಕ್ಕೆ ಸಾಕಾಗತ್ತೆ ಅಂತ. ನನ್ನ ಅಮ್ಮ ವೆಜ್, ಸೊ ಹಾಗಾಗಿ ಅವರಿಗೆ ಸ್ವಲ್ಪ ಇದರದ್ದೇ ಗ್ರೇವಿ ಅಂದರೆ ಮಸಾಲೆ ಅರ್ದಿದ್ದು ನಾನು ತೆಗೆದಿಡ್ತೀನಿ. ಮತ್ತು ಅದಕ್ಕೇನಾದರೂ ವೆಜಿಟೇಬಲ್ಸ್ ಹಾಕ್ಬೋದು, ಚೆನ್ನಾಗಾಗತ್ತೆ. ಪೊಟ್ಯಾಟೊ ಏನು ಹಾಕ್ಬೋದು. ಇದು ಚಿಕನ್ ತುಂಬಾ ಚೆನ್ನಾಗಿರುತ್ತೆ, ಯಮ್ಮಿಯಾಗಿರುತ್ತೆ. ಊರಿದ್ದು ಕೋಳಿ ಹೇಳಿದರೆ ಎಲ್ರಿಗೂ, ಮಂಗಳೂರು ಉಡುಪಿಯವರಿಗಂತೂ ಎಲ್ರಿಗೂ ಗೊತ್ತಿದೆ. ನೀವು ನಾಟಿ ಕೋಳಿ ಅಂತ ಹೇಳ್ತೀರಲ್ವ, ಅಂದರೆ ಸ್ವಲ್ಪ ಉತ್ತರ ಕರ್ನಾಟಕ ಹಾಗೆ ಬ್ಯಾಂಗ್ಳೂರ್ ಅವರೆಲ್ಲ ಜಾಸ್ತಿ ಇದನ್ನು ನಾಟಿ ಕೋಳಿ ಅಂತಲೇ ಹೇಳ್ತಾರೆ. ಸೊ ಈಗ ಮಸಾಲೆ ಚೆನ್ನಾಗಿ ಕುಕ್ ಆಗಲಿ. ಆಮೇಲೆ ಇದು ಕಾಯಿ ಹಾಲು ತೆಗೆದಿಟ್ಟಿದ್ದೀನಿ ನೋಡಿ, ಕಾಯಿ ಹಾಲು. ಈ ಕಾಯಿ ಹಾಲನ್ನು ಅದಕ್ಕೆ ಹಾಕಬೇಕು. ಅದು ಮಾತ್ರ ಫುಲ್ ಕುಕ್ ಆಗಬೇಕು, ಆಮೇಲೆ ಹಾಕಲಿಕ್ಕೆ ಆಯಿತಾ. ಈ ಥರ ಆಗುತ್ತೆ ನೋಡಿ ಗ್ರೇವಿ. ಇದು ಆ್ಯಕ್ಚುಲಿ ನಾರ್ಮಲ್ ಗ್ರೇವಿ ಆಗಿದೆ. ಮತ್ತು ಕಾಯಿ ಹಾಲು ಹಾಕಿದ ಮೇಲೆ ಮತ್ತೆ ಇನ್ನೂ ಟೇಸ್ಟ್ ಬರುತ್ತೆ ಇದಕ್ಕೆ ಆಯಿತಾ. ಈ ಥರನೂ ಯೂಸ್ ಮಾಡ್ಬೋದು. ಈ ಥರ ಇದು ನೀರು ದೋಸೆಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಅದೇ ನೀವು ಗ್ರೇವಿ ಆದಮೇಲೆ, ಅಂದರೆ ಕಾಯಿ ಹಾಲು ಹಾಕಿದ ಮೇಲೆ ಕಂಪ್ಲೀಟಾಗಿ ಗ್ರೇವಿ ಆಗುತ್ತಲ್ಲ, ಗ್ರೇವಿ ಇದು ಬರುತ್ತಲ್ಲ ಕನ್ಸಿಸ್ಟೆನ್ಸಿ, ಆವಾಗ ನಿಮಗೆ ಕೋಳಿ ರೊಟ್ಟಿ ಜೊತೆ ನೀರು ದೋಸೆ ಜೊತೆ ಚೆನ್ನಾಗಿರುತ್ತೆ. ಇದು ಈ ಥರನೂ ನೀರು ದೋಸೆ ಜೊತೆ ಚೆನ್ನಾಗಿರುತ್ತೆ. ಬಟ್ ನಾವು ಸ್ವಲ್ಪ ಅಂದರೆ ಈಗ ಇದು ಆಟಿಗೆ ಕೋಳಿ ಮಾಡ್ತೀವಲ್ಲ, ಅದನ್ನು ಜಾಸ್ತಿಯಾಗಿ ಗ್ರೇವಿನೇ ಮಾಡೋದು ನಾವು. ಕೋಳಿ ರೊಟ್ಟಿ ಅಂತಂದರೆ ಭಾರಿ ಫೇಮಸ್ ಉಡುಪಿ ಮತ್ತು ಮಂಗಳೂರಲ್ಲಿ. ಹಾಗಾಗಿ ಅದು ಚೆನ್ನಾಗಿ ಒಂದು ಕುದಿ ಬರಲಿ, ಆಮೇಲೆ ಕಾಯಿ ಹಾಲು ಹಾಕೋಣ ಆಯಿತಾ. ನೋಡಿ ಇವಾಗ ಕುದಿ ಬರ್ತಾ ಇದೆ ನೋಡಿ. ಈ ಥರ ಚೆನ್ನಾಗಿ ಕುದಿ ಬರ್ತಾ ಇರುವಾಗ ಈ ಕಾಯಿ ಹಾಲು ಏನು ಇಟ್ಟಿದ್ದೀವಿ ನಾವು ಅದನ್ನು ಹಾಕಬೇಕು. ಹಾಕಿ ಒಂದು ಸತಿ ಮಿಕ್ಸ್ ಕೊಡಿ. ನೋಡಿ ಇವಾಗ ಕಲರ್ ಚೇಂಜ್ ಆಗ್ತಾ ಉಂಟು ನೋಡಿ ಲೈಟಾಗಿ. ಇದು ಆ್ಯಕ್ಚುಲಿ ಉಡುಪಿ ಮಂಗಳೂರವರು ಕಾಯಿ ಹಾಲು ತೆಗೆದೇ ಮಾಡೋದು ಜಾಸ್ತಿಯಾಗಿ. ಮಾರಿಗೆಲ್ಲ ಕೋಳಿ ಮಾಡ್ತೀವಲ್ಲ ನಾವು, ಅದಕ್ಕೆ ಹೀಗೆ ಕಾಯಿ ಹಾಲು ತೆಗೆದೇ ಮಾಡೋದು ಇದರಲ್ಲಿ. ಈಚೆ ಉಡುಪಿ ಮಂಗಳೂರು ಆಚೆ ಫೇಮಸ್ ಆಯಿತಾ. ಇನ್ನು ಸ್ವಲ್ಪ ನೀರು ಮಾಡಬೇಕು. ಒಂದು ಸತಿ ಸ್ವಲ್ಪ ಇನ್ನು ಕಾಯಿಯನ್ನು ಗ್ರೈಂಡ್ ಮಾಡಿ ಹಾಕು ಆಯಿತಾ. ಸೊ ಇವಾಗ ನೋಡಿ ಈ ಥರ ಕೋಳಿ ಸಾರು ರೆಡಿ ಆಯಿತು. ನಾವಿಲ್ಲಿ ಊಟಕ್ಕೆ ಕೂತಾಯಿತು. ಇಲ್ಲಿ ಒಬ್ಬರಿದ್ದಾರೆ ಊಟ ಮಾಡ್ತಾ, ಹಾಗೆ ಇಲ್ಲಿ ನನ್ನ ತಂಗಿ ಸಹ ಬಂದ್ಲು ಊಟಕ್ಕೆ. ಕೋಳಿ ರೊಟ್ಟಿ ಹೇಳಿದರೆ ನಾವು ಉಡುಪಿ ಮಂಗಳೂರವರು ಹೀಗೆ ನೋಡಿ ಪ್ಯಾಕೆಟನ್ನು ತೆಗೆಯೋದು ತಿನ್ನೋದೇ, ಅಷ್ಟು ಸಹ ಇಷ್ಟ. ನನಗೆ ಸ್ವಲ್ಪ ಹಾಕಿದ್ದೀನಿ ನೋಡಿ, ನನಗೆ ನಂದು ಮೋಸ್ಟ್ ಫೇವ್ರೆಟ್ ಇದು. ಸೊ ಲೆಟ್ಸ್ ಸ್ಟಾರ್ಟ್ ದ ಬ್ಯಾಟಿಂಗ್. ಓಕೆ, ಕೋಳಿ ಮತ್ತು ರೊಟ್ಟಿ ರೆಡಿ ಆಯಿತು. ತುಂಬ ಯಮ್ಮಿ ಆಗಿದೆ ಆಯಿತಾ. ಲಿಟಲ್ ರೆಸಿಪಿ ಒಂದಿನ ಹಾಕ್ತೀನಿ ನಾನು ಯಾವ ಥರ ಮಾಡ್ತೀನಿ ಅಂತ ಹೇಳಿ ಆಯಿತಾ. ಸೊ ನಾನು ಸ್ವಲ್ಪ ಊಟ ಮಾಡಿ ಬರ್ತೇನೆ. ಅಷ್ಟೋ ತನಕ ನೀವು ಸ್ವಲ್ಪ ಬ್ರೇಕ್ ತಗೊಳ್ಳಿ. ಇವರಿಬ್ಬರು ಬಂದಿದ್ದಾರೆ ನೋಡಿ, ಕಪಲ್ಸ್ ಆಫ್ ದ ಇಯರ್ ಅಂತೆ. ಸೊ ನೋಡಿ ನೈಟ್ ಟೈಮ್ ಯಾವ ಥರ ಇರುತ್ತೆ ವೆದರ್. ಇವಾಗ ಇಲ್ಲಿಗೆ ಬಂದಾಯಿತು ನಾವು. ಕಳ್ಳೆ ಬಂದಳೆ
ಇದು ಕತ್ತಲೆ ಹೇಳಿದರೆ ಕತ್ತಲೆ ನೋಡಿ, ಬಟ್ ವೆದರ್ ಇಸ್ ಟೂ ಗುಡ್ ಆಯಿತಾ. ಇದಾಗಿತ್ತು ನಮ್ಮ ಮಾರಿ ಪೂಜೆ ಸ್ಪೆಷಲ್ ವ್ಲಾಗ್. ಸೊ ನಾವು ಕಂಪ್ಲೀಟ್ ಒಂದು ಡೇಯನ್ನು ಎಂಜಾಯ್ ಮಾಡಿದ್ವಿ. ಸೊ ಹೀಗೆ ಆರ್ಯ ಈ ಫ್ಯಾಮಿಲಿನೆಸ್ ವ್ಲಾಗನ್ನು ನೋಡ್ತಾ ಇರಿ, ಲೈಕ್ ಮಾಡ್ತಾ ಇರಿ, ಶೇರ್ ಮಾಡ್ತಾ ಇರಿ ಅಂತ ಹೇಳ್ತಾ, ಇನ್ನಷ್ಟು ಯಾವ ಥರದ ವೀಡಿಯೋಸ್ ಮಾಡಬೇಕು ನಿಮಗೆ ಅಂತ ಹೇಳಿ ನನಗೆ ಕಮೆಂಟಲ್ಲಿ ಹೇಳಿ ಆಯಿತಾ. ಬಾಯ್, ಲವ್ ಯು ಆಲ್, ಟೇಕ್ ಕೇರ್.